ಒಂದು ಕಡೆ ದೆಹಲಿಯಲ್ಲಿ ರಾಜ್ಯ ರಾಜಕಾರಣದ ಒಂದಿಷ್ಟು ಚರ್ಚೆಯ ಜೊತೆಗೆ ಸಂಪುಟ ಪುನರ್ರಚನೆ ಅನ್ನುವಂತಹದ್ದು ಕೂಡ ಜೋರಾಗಿ ಚರ್ಚೆ ಆಗ್ತದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರಿದ್ದಾರೆ. ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಅನ್ನುವಂತಹ ಚರ್ಚೆ ಇದೆ. ತಾವು ಕೂಡ ಆಕಾಂಕ್ಷಿಗಳು, ಹಿರಿಯರು, ಅಂದ್ರೆ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೇವೆ ಅನ್ನುವಂತಹದ್ದು, ಶಾಸಕರಾಗಿದ್ದೀರಿ. ಸೊ ತಮ್ಮನ್ನು ಪರಿಗಣಿಸಬೇಕು ಅನ್ನುವಂತಹದ್ದು ಒಂದಿದೆ. ಏನ್ ಹೇಳ್ತೀರಾ? ನಾನೇನು ಸನ್ಯಾಸಿಯೇನಮ್ಮ, ನಾನು ಮಂತ್ರಿ ಆಗಬೇಕು ಅಂತ ಆಸೆ ಇದೆ, ಮಂತ್ರಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ಕೂಡ 5ನೇ ಬಾರಿ ಶಾಸಕನಾಗಿದ್ದೇನೆ, ಹೊಸಬ್ರೆಲ್ಲ ಮಂತ್ರಿ ಆಗಿದ್ದಾರೆ. ನನ್ನ ಕ್ಷೇತ್ರದ ಜನ ಕೇಳ್ತಾರೆ, ಏನಣ್ಣ ಒಂದ್ಸರಿ 2 ಸರಿ ಗೆದ್ದವರಲ್ಲ ಮಂತ್ರಿ ಆದ್ರು, ನೀನು ಯಾಕೆ ಇನ್ನು 5 ಸರಿ ಗೆದ್ರು ಮಂತ್ರಿ ಮಾಡಿಲ್ಲ ಅಂತೇಳಿ. ಈ ಬಾರಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನನ್ನ ಹಿರಿತನವನ್ನ ಕನ್ಸಿಡರ್ ಮಾಡಿ ನನಗೂ ಕೂಡ ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ದೆಹಲಿಯಲ್ಲಿ ಒಂದಿಷ್ಟು ಚರ್ಚೆಗಳು, ಅಂದ್ರೆ ಸಿಎಂ ಬದಲಾವಣೆ ಅನ್ನುವಂತಹದ್ದು, ಜೊತೆಗೆ ಬದಲಾವಣೆ ಆಗಬೇಕು ಆಗಬಾರ್ದು ಅನ್ನುವಂತಹದ್ದಿದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಪಟ್ಟಿಡಿದಿದ್ದಾರೆ ಅನ್ನುವಂತಹದ್ದು. ಎಲ್ಲದರ ನಡುವೆ ಇದು ಆಡಳಿತದ ಮೇಲೆ ಪರಿಣಾಮ ಅನ್ನುವಂಥದ್ದು, ಹೀಗೆ 10 ಹಲವು ವಿಚಾರಗಳು ಚರ್ಚೆ ಆಗ್ತಿದೆ. ನಿನ್ನೆ ಅಷ್ಟೇ ದೆಹಲಿಗೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಹೋಗಿದ್ರು. ಅಲ್ಲಿ ಒಂದಿಷ್ಟು ಚರ್ಚೆ ಆಗಿದೆ ಅನ್ನುವಂತಹ ವಿಚಾರ ಕೇಳಿ ಬರ್ತಿದೆ. ಅಷ್ಟು ಆ ವಿಚಾರಗಳ ಬಗ್ಗೆ ವಿಶ್ಲೇಷಣೆ ಮಾಡುವಷ್ಟು ದೊಡ್ಡವನಲ್ಲ ನಾನು. ಅದು ಹೈಕಮಾಂಡು, ನಮ್ಮ ಹೈಕಮಾಂಡು ಪ್ರಬಲವಾಗಿದೆ. ಅಲ್ಲಿ ಇಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನ ತೆಗೆದುಕೊಳ್ತಾರೆ. ಆದರೆ ಅವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೆ, ಈ ತೀರ್ಮಾನ ತೆಗೆದುಕೋಬೇಕು, ಆ ತೀರ್ಮಾನ ತೆಗೆದುಕೋಬೇಕು ಅಂತಕ್ಕಂಥದ್ದು ಅದು ಹೈಕಮಾಂಡ್ಗೆ ಬಿಟ್ಟದ ವಿಚಾರ. ಬಟ್ ನನ್ನನ್ನು ನೀವು ಈ ಪ್ರಶ್ನೆ ಕೇಳೋದು ಅದಕ್ಕೆ ಅರ್ಥ ಇಲ್ಲ ಅಂತ ನನ್ನ ಅಭಿಪ್ರಾಯ. ಒಂದು ಹಂತಕ್ಕೆ, ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು, ಅಂದ್ರೆ ಎಲ್ಲರನ್ನು, ಹಿರಿಯರನ್ನ ಒಂದಿಷ್ಟು ಜನರನ್ನ ತೆಗಿಬೇಕು, ಹೊಸಬ್ರಿಗೆ ಅವಕಾಶ ಕೊಟ್ರೆ ಒಂದಿಷ್ಟು ಡೆವಲಪ್ಮೆಂಟ್ ಕೆಲಸಗಳಾಗತ್ತೆ ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿದೆ. ಡೆವಲಪ್ಮೆಂಟ್ ಕೆಲಸದ ವಿಚಾರದಲ್ಲಿ ಹಿರಿಯರು ಮಾಡ್ತಾರೆ, ಈ ಹೊಸಬರು ಮಾಡ್ತಾರೆ. ಡೆವಲಪ್ಮೆಂಟ್ ವಿಚಾರ ಅಲ್ಲ. ಹಿರಿಯರೆಲ್ಲ ಪಕ್ಷದ ಸಂಘಟನೆ ಇನ್ನು 2 ವರ್ಷಕ್ಕೆ ಪುನಃ ಚುನಾವಣೆ ಬರ್ತದೆ. ಅದಕ್ಕೆ ಒಂದು ಅವ್ರಿಗೆಲ್ಲ ಅವಕಾಶ, ಸಾಕಷ್ಟು ಅವಕಾಶ ನಮ್ಮ ಪಕ್ಷದಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಎಲ್ಲರೂ ಮಾಡಬೇಕು ಅಂತ ನಾನು ಎಲ್ಲರ ಮೇಲೂ ಹೇಳೋದಿಲ್ಲ. ಕೆಲವ್ರಿಗೆ ಅಲ್ಲಿ ಪಕ್ಷದ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಜೂನಿಯರ್ಸ್ಗಳಿಗೆ ಒಂದ್ಸರಿ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದೆಲ್ಲದೂ ಕೂಡ ಅಂದ್ರೆ ಪಕ್ಷದಲ್ಲಿ ಆಗ್ತಾ ಇರುವಂತಹ ಒಂದಿಷ್ಟು ಈ ಗೊಂದಲಗಳು, ಈ ಪರಿಸ್ಥಿತಿಗಳು, ವಿಪಕ್ಷಗಳು ಮಾತನಾಡೋದಕ್ಕೆ ಒಂದು ಆಹಾರ ಆಗಿ ಸಿಕ್ಕಾಕೊಂಡಿದೆ. ಒಂದ್ ಕಡೆ ಕುಮಾರಸ್ವಾಮಿ ಅವರು ಸರ್ಕಾರನೇ ಇರೋದಿಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡ್ತಾರೆ, ಮತ್ತೊಂದ್ ಕಡೆ ಬಿಜೆಪಿಯವರು ಅದೇ ರೀತಿಯಾಗಿ ಮಾಡ್ತಾರೆ. ಇದೆಲ್ಲವೂ ಕೂಡ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಜೊತೆಗೆ ಸಿಎಂ ಬದಲಾಗ್ತಾರೆ ಅನ್ನುವಂತಹದ್ದನ್ನ ಜನಕ್ಕಿಂತ ಹೆಚ್ಚಾಗಿ ವಿಪಕ್ಷನೇ ಮಾತಾಡ್ತಾ ಇದೆ. ಅಲ್ಲ, ವಿರೋಧ ಪಕ್ಷದವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ನಮ್ಮ ಪಕ್ಷದ ಕಾರ್ಯಕ್ರಮಗಳು, ನಮ್ಮ ಪಕ್ಷದ ಜನಪ್ರಿಯತೆಯನ್ನು ಅವ್ರು ಸಹಿಸ್ಕೊಳ್ಳೋಕೆ ಆಯ್ತಾ ಇಲ್ಲ. ಅವ್ರಿಗೆ ತಳಮಳ ಶುರುವಾಗಿದೆ. ಇದು ಈ ರೀತಿನೇ ಮುಂದುವರೆದ್ರೆ ಮುಂದೆ 5 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಅಂತೇಳಿ, ಅದಕ್ಕೆ ನಮ್ಮಲ್ಲಿ ಬೆಂಕಿ ಹಚ್ಚಿ ಅವರು ಅದನ್ನ ಕೈಯನ್ನು ಕಾಯಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಆಮೇಲೆ ಅವ್ರ ಪಾಪ ಅವ್ರಿಗೆ ಆಸೆ, ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಹಂಗೆ ಅವ್ರಿಗೆ ಸ್ವಲ್ಪ ದುರಾಸೆ ಜಾಸ್ತಿ ಆಗಿದೆ ವಿರೋಧ ಪಕ್ಷದವ್ರಿಗೆ. ವಿರೋಧ ಪಕ್ಷದವ್ರು ಇನ್ನೇನು ನಮ್ಮನ್ನು ಹೊಗಳಕ್ಕಾಯ್ತದ? ಅವ್ರು ಹೇಳಲೇಬೇಕು, ನಮ್ಮನ್ನು ವಿರೋಧ ಮಾಡಲೇಬೇಕು, ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಬಾಲಕೃಷ್ಣ ಅವರ ಮತ್ತು ಕ್ಯಾಮರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.